ಮೈಕ್ರೋ ಫೈನಾನ್ಸ್ಗಳ ಮತ್ತಷ್ಟು ಕರಾಳ ದಂಧೆ ಬಯಲಾಗ್ತಾ ಇದೆ. ಸಾಲದ ಸುಳಿಗೆ ಸಿಲುಕಿ ಬೀದಿಗೆ ಬಿದ್ದಿರುವಂಥದ್ದು ಕುಟುಂಬ. ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಫಸ್ಟು ಆ್ಯಕ್ಚುಲಿ ಫೈನಾನ್ಸ್ಗಳ ಕಿರುಕುಳದ ಹಿನ್ನೆಲೆಯಲ್ಲಿ ಊರಿಗೂರೇ ಖಾಲಿ ಮಾಡ್ಕೊಂಡು ಹೋಗಿದ್ದ ಮನೆಗೆ ಖಾಲಿ ಮಾಡ್ಕೊಂಡು ಹೋಗಿದ್ದನ್ನು ಸುದ್ದಿ ಬಿತ್ತರಿಸಿದ್ದು ಚಾಮರಾಜನಗರದಿಂದಲೇ. ಅಲ್ಲಂತೂ ಮತ್ತಷ್ಟು ಕರಾಳ ಮುಖ ಬಯಲಾಗ್ತಾ ಇದೆ. ಫೈನಾನ್ಸ್ನವರು ಕುಟುಂಬದವರನ್ನ ಹೊರದಬ್ಬಿ ಮನೆಯನ್ನ ಸೀಸ್ ಮಾಡಲಾಗಿದೆ. 2 ತಿಂಗಳಿಂದ ಬೀದಿಯಲ್ಲೇ ವಾಸವನ್ನ ಮಾಡಲಾಗ್ತದೆ. ಊಟ ತಿಂಡಿ ಶೌಚ ಬೀದಿ ಬದಿಯಲ್ಲಿ ಸ್ನಾನವನ್ನ ಮಾಡಲಾಗ್ತದೆ. ಬೀದಿ ಬೆಳಕಿನಲ್ಲೇ ಮಕ್ಕಳ ಓದು. 2019ರಲ್ಲಿ ಮನೆಯನ್ನ ಕಟ್ಟಲಿಕ್ಕೆ ಜನಸ್ಮಾಲ್ ಎಂಬ ಮೈಕ್ರೋ ಫೈನಾನ್ಸ್ ಬಳಿ 15 ಲಕ್ಷ ಸಾಲವನ್ನ ಪಡೆದಿದ್ದಂತ ರಾಜೇಶ್ ಟೈಲರ್ ವೃತ್ತಿಯನ್ನ ಮಾಡಿಕೊಂಡು ಪ್ರತಿ ತಿಂಗಳು ತಪ್ಪದೇ ಸಾಲದ ಕಂತನ್ನ ಮರುಪಾವತಿ ಮಾಡ್ತಾ ಇದ್ರು. ಕೋವಿಡ್ ವೇಳೆ ಲಾಕ್ಡೌನ್ ಕಂತು ಮರುಪಾವತಿ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ತೆಗೆದುಕೊಂಡ 15 ಲಕ್ಷ ಸಾಲಕ್ಕೆ ಈಗಾಗಲೇ 7 ಲಕ್ಷ ಸಾಲ ಮರುಪಾವತಿ ಮಾಡಿದ್ದಾರೆ. ಆದರೆ 7 ಲಕ್ಷವನ್ನ ಬಡ್ಡಿಗೆ ಜಮಾ ಮಾಡಿಕೊಂಡಿದೆ ಕಂಪನಿ. ತಕ್ಷಣಕ್ಕೆ 8 ಲಕ್ಷ ಹಾಗೂ 1 ವರ್ಷದ ಪ್ರೀಮಿಯಂ ಈಗಲೇ ಪಾವತಿಸುವಂತೆ ಒತ್ತಡವನ್ನು ಹೇರಲಾಗಿದೆ. ಅಪಘಾತವೊಂದರಲ್ಲಿ ಗಾಯಗೊಂಡು ಕೆಲಸ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ರಾಜೇಶ್. ಪತ್ನಿ ಕೂಲಿಗೆ ಹೋಗ್ತಾ ಇದ್ದಾರೆ. ಅವರ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದೀವಿ, ನೋಡ್ಬೋದು ನೀವು. ಟೋಟಲಿ ಮನೆಯನ್ನ ಕಟ್ಟಲಿಕ್ಕೋಸ್ಕರ 15 ಲಕ್ಷ ಸಾಲ ಮಾಡಿದ್ರು. ನಾನು ಮೂಗೂರಿಂದ ನನ್ನ ಮೊಮ್ಮಕ್ಕ ಬಂದಿದ್ದು ಅದಕ್ಕೆ ಅಲ್ಲಿ ನೋಡ್ಕೊಳ್ಳೋರು ಇಲ್ಲಿ ಗತಿ ಇರ್ನಿಲ್ದತ್ಗ ನನ್ನ ಮಗ ಅಳಿಯ ಈ ರೀತಿ ಬೀದಿ ಪಾಲಾಗಿ ಹೋದ್ರು. ನನ್ನ ಮೊಮ್ಮಕ್ಕ ಬಂದ್ಬಿಟ್ರು. ಮೆಚ್ಚಾಡಾಗೋಯ್ತು. ಮಾಡ್ತೀನಿ ಅಂತಂದ್ರೆ ಏನು ಗತಿ ಇಲ್ಲ. ನಮ್ಮ ತಾಲಿನಾರು ಮಾಡ್ಬಿಟ್ಟದೆ. ನಾನು ನನ್ನ ಮಕ್ಳಿಗೋಸ್ಕರ ನಾನು ಬದುಕ್ತಾವನಿ ಮಾರ್ಬಿಟ್ಟು ಸರ್. ನಮ್ಮ ಮಕ್ಳು ಜೀವನ ಸುಕ್ಕ ಮಾಡ್ಬಿಟ್ಟು ಕೊಟ್ಬಿಟ್ಟದೆ. ಹೆಂಗೆ ಅಷ್ಟು ರೇಷನ್ ಗೀಸನ್ ತಕ್ಕಂದದೆ. ಅಂಬ್ಲೆ ಗಂಜೆ ಕುಡಿತಾವಿ, ಇಲ್ಲಿ ಸ್ಥಳ ಮಾಡ್ತೀವಿ. ಹೊರಗಡೆನೆ ಇದ್ಕಂದದೆ. ಒಂದು ಲೈಟ್ ಇಲ್ಲ ಏನಿಲ್ಲ. ಬೀದಿ ಬೆಳಕಲಿ ಅನ್ನ ತಿಂತೀವಿ. ಟಾರ್ಪಲ್ ತೆಗೆದಾಕ್ಬಿಟ್ಟು ತಿನ್ಕಂದದೆ. ನಾವು ಮಕ್ಳು ಹಾಕಂದದೆ. ನಾನು ಆ ಸೈಡ್ ಮನಿಸ್ಬಿಟ್ಟು ಈಚರ್ಕ ನಾವು ಮನೆ ಕತ್ತೀವಿ. ನಾನು ಆ ರೀತಿ ಮಾಡ್ತಾವನಿ. ನನಗೆ ತುಂಬ ಕಷ್ಟನೇ ಆಗದ ಸರ್. ನನಗೆ ಕಷ್ಟನೇ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿ ಬೆನ್ನಲ್ಲೇ ಮನೆಗೆ ಹಾಕಿದ್ದಂತ ಬೀಗವನ್ನ ತೆರವು ಮಾಡಲಾಗಿದೆ. ಯಾದಗಿರಿಯ ಯಡ್ಡಳ್ಳಿಯ ಗೀತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18ನಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ರು. ಮನೆಗೆ ಬೀಗವನ್ನ ಹಾಕಲಾಗಿತ್ತು. ಆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಯಾದಗಿರಿಯ ಯಡ್ಡಳ್ಳಿಯ ಗೀತಮ್ಮ ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟರು. ಡೋರ್ ಓಪನ್ ಮಾಡಿಸಿದ್ದಾರೆ PSI ಹನುಮಂತ ಬಂಕಲಗಿ. ನ್ಯೂಸ್ 18ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಗೀತಮ್ಮ ತಾಲೂಕಿನ ಯಡ್ಡಳ್ಳಿ ಗ್ರಾಮದ ನಿವಾಸಿ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದ ನಿವಾಸಿ ಗೀತಮ್ಮ ಮನೆಗೆ ಬೀಗ ಹಾಕಿದಂತ ಫೈನಾನ್ಸ್ ಸಿಬ್ಬಂದಿ ಬಗ್ಗೆ ನ್ಯೂಸ್ 18 ಸಮಗ್ರ ವರದಿಯನ್ನ ಮಾಡಿತ್ತು. ಸಚಿವ ದರ್ಶನಾಪುರ ಸ್ಪಂದಿಸಿದ್ರು. ಕೂಡಲೇ ಮನೆಯ ಬೀಗ ತೆರೆಯಿರಿ ಅಂತ ಪೊಲೀಸರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಇದೀಗ ಗ್ರಾಮೀಣ ಪೊಲೀಸರೇ ಗ್ರಾಮಕ್ಕೆ ಹೋಗಿ ಮನೆ ಬೀಗವನ್ನ ತೆಗೆಸಿದ್ದಾರೆ. ಗೀತಮ್ಮ ಖಾಸಗಿ ಫೈನಾನ್ಸ್ ಬಳಿ ಸಾಲವನ್ನು ಮಾಡಿದ್ರು. ಮಗ ಅನಾರೋಗ್ಯದಿಂದ ಹಾಸಿಗೆಯನ್ನ ಹಿಡಿದಿದ್ದ. ಈ ಸುದ್ದಿಯನ್ನ 26ನೇ ತಾರೀಕು ಬಿತ್ತರಿಸಿದ್ವಿ. ಅದಾದ್ಮೇಲೆ ಸಚಿವರ ಗಮನಕ್ಕೂ ಕೂಡ ತಂದಿದ್ವಿ. ಸಚಿವರು ನಂತರ ಪೊಲೀಸರಿಗೆ ಕರೆಯನ್ನು ಮಾಡಿ ಆ ಮನೆಯ ಬೀಗವನ್ನ ತೆಗೆಸುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಪೊಲೀಸರು ಬಂದು ಮನೆಯ ಬೀಗವನ್ನ ತೆಗೆಸಿದ್ದಾರೆ. ಅವ್ರಿಗೂ ಕೂಡ ನ್ಯೂಸ್ 18 ಪರವಾಗಿ ಅಭಿನಂದನೆಯನ್ನ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀವಿ. ಮೈಕ್ರೋ ಕಾಟಕ್ಕೆ ಕಡಿವಾಣ. ಹೊಸ ಕಾಯ್ದೆ ಜಾರಿಗೆ ಸಿದ್ಧತೆ. ಏನು ಶಿಕ್ಷೆ, ಎಷ್ಟು ದಂಡ? ಮೈಕ್ರೋಗೆ ಮೂಗುದಾರ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೀಳಲಿದೆ ಬ್ರೇಕ್. ಸಾಲ ಕೊಟ್ಟು ಜನರಿಗೆ ಕಿರುಕುಳ ನೀಡಿದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಸರ್ಕಾರ. ಎಚ್ಚರಿಕೆ ಬರೀ ಬಾಯಿ ಮಾತಲ್ಲಿ ಕೊಡ್ತಾ ಇಲ್ಲ. ಈಗ ಕಾಯ್ದೆಯ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಕಾನೂನಿನ ಮುಖಾಂತರ ಹೊಸ ಕಾಯ್ದೆ ಜಾರಿ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸಾಲಗಾರರಿಗೆ ಹಿಂಸೆ ಕಿರುಕುಳ ತಪ್ಪಿಸುವಂತ ಉದ್ದೇಶ ಇದೆ. ಹಣ ಲೇವಾದೇವಿ ನಿಯಂತ್ರಣ ಮಸೂದೆಗೆ ತಿದ್ದುಪಡಿಯನ್ನ ತರಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಇದು ನ್ಯೂಸ್ 18 ಅಭಿಯಾನದ ಮೆಗಾ ಇಂಪ್ಯಾಕ್ಟ್. ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಸರ್ಕಾರದ ಗಮನವನ್ನ ಸೆಳೆದಿದ್ವಿ. ಫೈನಲಿ ಈ ಸರ್ಕಾರ ಎಚ್ಚೆತ್ತುಕೊಂಡು ಹೊಸ ಕಾಯ್ದೆಯನ್ನ ಜಾರಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ. 3 ವರ್ಷ ಜೈಲು, 1 ಲಕ್ಷ ದಂಡ ವಿಧಿಸುವಂತ ಅವಕಾಶ ಇದೆ ಈ ಹೊಸ ಕಾಯ್ದೆ ಜಾರಿಯಾದ್ರೆ. ಬಜೆಟ್ ಅಧಿವೇಶನದ ವೇಳೆ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ಅದಿನ್ನೂ ಕೂಡ 1.5 ತಿಂಗಳಾಗುವಂತ ಕಾರಣಕ್ಕೋಸ್ಕರ ಅದಕ್ಕೂ ಮುನ್ನನೇ
ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗಿದೆ ಸರ್ಕಾರ. ಸುಗ್ರೀವಾಜ್ಞೆಯನ್ನ ಹೊರಡಿಸುವ ಮುಖಾಂತರ ಅದನ್ನ ನೆಕ್ಸ್ಟ್ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡನೆ ಮಾಡಿ ಆ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ಅದಕ್ಕೂ ಮುಂಚೆ ಸುಗ್ರೀವಾಜ್ಞೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ಕಡಿವಾಣನ ಹಾಕಲಿಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯ ಮುಖಾಂತರ ಈಗ ಸದ್ಯಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ನಿರಂತರವಾದಂಥ ವರದಿಯನ್ನ ಪ್ರಸಾರ ಮಾಡ್ತಾನೆ ಬರ್ತಾ ಇದ್ವಿ. ಹಾಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಫೈನಾನ್ಸ್ ಕಾಟದಿಂದ ಸಾಕಷ್ಟು ಜನ ಸಾವನ್ನಪ್ತಾನೆ ಇದ್ದಾರೆ, ಇನ್ನೂ ಕೂಡ ಕಿರುಕುಳವನ್ನ ಎದುರಿಸ್ತಾನೆ ಇದ್ದಾರೆ. ಈ ಹೊಸ ಕಾಯ್ದೆ ಜಾರಿಯಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಫೈನಾನ್ಸ್ ಕಂಪನಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಂತಾಗತ್ತೆ, ಹಾಗೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗತ್ತೆ ಸಾಲ ಮಾಡಿದಂಥವ್ರಿಗೆ? ಖಂಡಿತ ಪೃಥ್ವಿ, ಈಗ ಸರ್ಕಾರ ಉದ್ದೇಶಿಸಿರುವಂತಹ ಕರ್ನಾಟಕ ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ 2025 ಅನ್ನುವಂಥ ಒಂದು ಹೊಸ ಕಾಯ್ದೆಯನ್ನು ಏನು ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಒಂದು ಕಾಯ್ದೆ ಜಾರಿ ಆಗಿದ್ದೇ ಆದರೆ ಸಾರ್ವಜನಿಕರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲವಾಗುವಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಜಾರಿಯಲ್ಲಿರುವಂತಹ ಕರ್ನಾಟಕ ಮನಿ ಲೆಂಡಿಂಗ್ ಆ್ಯಕ್ಟ್ 1961 ಪ್ರಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು ಮತ್ತು ಸಹಕಾರಿ ಸಂಘಗಳ ಅಡಿಯಲ್ಲಿ ಸೇವೆಯನ್ನು ನೀಡ್ತಾ ಇರುವಂಥ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲ ಬ್ಯಾಂಕ್ಗಳು ಕೂಡ ಒಂದಿಷ್ಟು ಕಾನೂನನ್ನು ನಿಯಮಗಳನ್ನು ಜಾರಿಯಲ್ಲಿದೆ. ಇದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ಗಳಿಗೂ ಕೂಡ ಒಂದು ಕಾನೂನನ್ನು ಜಾರಿ ಮಾಡೋದಕ್ಕೆ ಈ ಒಂದು ಹೊಸ ಕಾಯ್ದೆಯ ಮೂಲಕ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಈಗ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಜಾಸ್ತಿ ಆಗಿರುವಂಥದ್ದು, ಜನರು ಆತ್ಮಹತ್ಯೆಗೆ ಯತ್ನಿಸ್ತಾ ಇರುವಂಥದ್ದು, ಮನೆಗಳನ್ನು ಜಪ್ತಿ ಮಾಡ್ತಾ ಇರುವಂಥದ್ದು, ಆ ಮನೆ ಮಕ್ಕಳು ಸಮೇತವಾಗಿ ಸಾರ್ವಜನಿಕರು ಬೀದಿಗೆ ಬೀಳುವಂಥ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಇರುವಂಥದ್ದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಹೊಸ ಕಾಯ್ದೆಯ ಮೂಲಕವಾಗಿ ಬ್ರೇಕ್ ಹಾಕೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಈಗ ಸದ್ಯಕ್ಕೆ ಜಾರಿಯಲ್ಲಿರುವಂಥ ಕರ್ನಾಟಕ ಮನಿ ಲೆಂಡಿಂಗ್ ಆ್ಯಕ್ಟ್ 1961 ಪ್ರಕಾರ ಯಾವ ರೀತಿಯಾಗಿ ರಾಷ್ಟ್ರೀಕೃತ ಬ್ಯಾಂಕಿಗೆ ಸಾಲ ಕೊಟ್ಟರೆ ಯಾವ ರೀತಿಯಾಗಿ ಅದನ್ನು ಮರುಪಾವತಿ ಮಾಡೋದಕ್ಕೆ ಒಂದು ಪ್ರೊಸೀಜರನ್ನು ರೂಪಿಸಲಾಗಿದೆಯೋ RBI ಅಡಿಯಲ್ಲಿ, ಅದೇ ರೀತಿಯಾಗಿರುವಂಥ ಒಂದು ಸ್ವರೂಪವನ್ನು ಈ ಹೊಸ ಕಾಯ್ದೆ ಅಡಿಯಲ್ಲಿ ಮೈಕ್ರೋ ಫೈನಾನ್ಸ್ ಅವ್ರಿಗೂ ಕೂಡ ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಈ ಒಂದು ಕಾಯ್ದೆಯ ಬಿಲ್ಲನ್ನು ಸರ್ಕಾರ ಏನು ಸಿದ್ಧಪಡಿಸಿದ್ರ 21ನೇ ಪರಿಚ್ಛೇದದಲ್ಲಿ 8ನೇ ಕಾಲಂನಲ್ಲಿ ಬಹಳ ಸ್ಪಷ್ಟವಾಗಿ ಈ ಅಂಶಗಳ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಮತ್ತೆ ಒಂದೊಮ್ಮೆ ಈ ಕಾನೂನನ್ನು ಉಲ್ಲಂಘಿಸಿದರೆ ಯಾವ ರೀತಿಯಾಗಿರುವಂಥ ಶಿಕ್ಷೆಗಳನ್ನು, ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿಕೊಂಡಿರುವಂಥದ್ದು. 6 ತಿಂಗಳಿನಿಂದ 3 ವರ್ಷದವರೆಗೂ ಕೂಡ ಜೈಲನ್ನು ವಿಧಿಸೋದಕ್ಕೆ ಈ ಒಂದು ಹೊಸ ಕಾಯ್ದೆ ಪ್ರಕಾರ ಸರ್ಕಾರಕ್ಕೆ, ಕಾನೂನಿಗೆ ಸಾಧ್ಯ ಆಗುತ್ತೆ. ಅದೇ ರೀತಿ 10,000ದಿಂದ 1 ಲಕ್ಷದವರೆಗೂ ಕೂಡ ದಂಡವನ್ನು ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕೊಡೋದಕ್ಕೆ, ವಿಧಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ಕ್ರಮಗಳು ಜಾರಿ ಆಗಬೇಕು ಅಂತಂದರೆ ಈಗ ಸರ್ಕಾರ ಡ್ರಾಫ್ಟ್ ರೂಪದಲ್ಲಿ ಏನು ಸಿದ್ಧ ಮಾಡಿ ಇಟ್ಕೊಂಡಿದೆ, ಇದು ಸಾಂವಿಧಾನಿಕ ಪ್ರಕ್ರಿಯೆ ಮೂಲಕ ರಾಜ್ಯಪಾಲರ ಅಂಕಿತವನ್ನು ಪಡೆದು ಜಾರಿಯಾಗಿದ್ದೆ ಆದರೆ ಎಲ್ಲ ಅಂಶಗಳನ್ನು ಕಾನೂನಾತ್ಮಕವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸದ್ಯಕ್ಕೆ ಸರ್ಕಾರ ಇನ್ನೂ ಕೂಡ ಬಜೆಟ್ ಅಧಿವೇಶನಕ್ಕೆ 1.5-2 ತಿಂಗಳು ಇರುವಂಥ ಕಾರಣಕ್ಕಾಗಿ ಇದನ್ನು ಸುಗ್ರೀವಾಜ್ಞೆಯನ್ನು ಕೊಟ್ಟು ಸುಗ್ರೀವಾಜ್ಞೆ ಮೂಲಕವಾಗಿ ತಾತ್ಕಾಲಿಕವಾಗಿ 5ರಿಂದ 6 ತಿಂಗಳ ಕಾಲ ಇದನ್ನು ಒಂದು ಕಾನೂನು ರೂಪದಲ್ಲಿ ಜಾರಿ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಸರ್ಕಾರ ಮೊದಲಿಗೆ ಈ ಕಾನೂನನ್ನು, ಸುಗ್ರೀವಾಜ್ಞೆಯನ್ನು ತಂದು ಹೊರಡಿಸಿ ಜಾರಿ ಮಾಡಿ ತದನಂತರ ಸಾಂವಿಧಾನಿಕ ಪ್ರಕ್ರಿಯೆ ಮೂಲಕವಾಗಿ ರಾಜ್ಯಪಾಲರ ಅಂಕಿತವನ್ನು ಪಡೆದು ಇದನ್ನು ಅಂತಿಮವಾಗಿ ಒಂದು ರಾಜ್ಯಪತ್ರ ಅಧಿಸೂಚನೆಯನ್ನು ಹೊರಡಿಸುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಒಂದೊಮ್ಮೆ ಈ ಒಂದು ಕಾನೂನು ಜಾರಿ ಆಗಿ ಆಕ್ಚುಲಿ ಆಶಿಕ್ ಕೆಲವರು ದೂರನ್ನ ಕೊಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಬರೀ ದೂರನ್ನ ಕೊಟ್ಟಿರುವಂತ ಪ್ರಕರಣಗಳಲ್ಲಿ ಮಾತ್ರ ಇವರು ಕ್ರಮವನ್ನ ಕೈಗೊಳ್ತಾರ ಅಥವಾ ಸುಮೋಟೋ ಕೇಸ್ಗಳನ್ನ ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ಕ್ರಮವನ್ನ ಕೈಗೊಳ್ಬೋದಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇರ್ತದೆ ಖಂಡಿತ ಪೃಥ್ವಿ. ಅಂದರೆ ಈಗ ಈ ಹಿಂದೆ ಇದ್ದಂಥ IPC ಮತ್ತು ಈಗ ಇರುವಂಥ BNS ಕಾನೂನಿನ ಪ್ರಕಾರ ಏನು ಆ ಪೊಲೀಸ್ ಠಾಣೆಗೆ ಯಾರು ದೂರು ತೆಗೆದುಕೊಂಡು ಹೋಗ್ತಾರೋ ಅಂಥ ಪ್ರಕರಣಗಳಲ್ಲಿ ಮಾತ್ರ ಕಾನೂನಿನ ಕ್ರಮವನ್ನು ಜರುಗಿಸೋದಕ್ಕೆ ಇದುವರೆಗೂ ಕೂಡ ಅವಕಾಶ ಇತ್ತು. ಆದರೆ ಈಗ ಮಾಡಿರುವಂತಹ ಹೊಸ ಕಾನೂನಿನಲ್ಲಿ ಯಾವ ರೀತಿಯಾಗಿರುವಂಥ ಕ್ರಮಗಳನ್ನು, ಅವಕಾಶಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಈ ಹಿಂದೆ IPC 406ರಿಂದ 422ವರೆಗೂ ಕೂಡ ಮನಿ ಲೆಂಡಿಂಗ್ ಫೋರ್ಜರಿ ಆಗಿರ್ಬೋದು, ಚೀಟಿಂಗ್ ಆಗಿರ್ಬೋದು,
ಆಗಿರ್ಬೋದು ಅಥವಾ ಹೆಚ್ಚಿನ ಏನು ಬಡ್ಡಿ ಅಂದರೆ ಈಗಾಗಲೇ RBI ನೀಡಿರುವಂಥ ಕಾನೂನು ಪ್ರಕಾರವಾಗಿ ಯಾವ ರಿಜಿಸ್ಟರ್ಡ್ RBIಯಲ್ಲಿ ನಮೂದಾಗಿರುವಂಥ ಬ್ಯಾಂಕ್ಗಳಿಗೆ ಮಾತ್ರ ಸಾಲವನ್ನು ಕೊಟ್ಟು 14%ವರೆಗೂ ಕೂಡ ಬಡ್ಡಿಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಇರ್ಬೋದು, ಈಗ ಇರ್ಬೋದು, ಮುಂದಕ್ಕಿರ್ಬೋದು, ಕೈ ಸಾಲವನ್ನು ಕೊಟ್ಟು ಅದರ ಮೇಲೆ ವಾರಕ್ಕೆ 10% ಅಥವಾ ತಿಂಗಳಿಗೆ 20-25% ಬಡ್ಡಿಯನ್ನು ವಸೂಲಿ ಮಾಡೋದಕ್ಕೆ ಯಾವ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಅವಕಾಶ ಇಲ್ಲ. ಆದರೆ ಈಗ ಮೈಕ್ರೋ ಫೈನಾನ್ಸ್ನ ಹೆಸರಲ್ಲಿ ಇವರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ವಾರಕ್ಕೆ 10-15% ಆ ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ. ಒಟ್ಟಾರೆ ತಿಂಗಳಿಗೆ ಬರೋಬ್ಬರಿ 30-40% ಬಡ್ಡಿಯನ್ನು ಬಡವರಿಂದ ವಸೂಲಿ ಮಾಡುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾಡ್ತಾ ಇರುವಂಥದ್ದು. ಒಂದೊಮ್ಮೆ ಸರ್ಕಾರ ಈಗ ಉದ್ದೇಶಿಸಿರುವಂಥ ಈ ಒಂದು ಹೊಸ ಕಾನೂನ ಜಾರಿ ಮಾಡಿದ್ದೇ ಆದರೆ ಇದಕ್ಕೊಂದು ಲಿಮಿಟ್ ಆಗುತ್ತೆ. ಅಂದರೆ ಈ RBI ಅಡಿಯಲ್ಲಿ ಯಾವೆಲ್ಲ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಕೋಆಪರೇಟಿವ್ ಸೊಸೈಟಿಗಳು ಹೇಗೆ ರಿಜಿಸ್ಟರ್ಡ್ ಆಗಿರುತ್ತೋ ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡು ಅವರಿಗೆ ಇಂತಿಷ್ಟೇ ಬಡ್ಡಿ ವಸೂಲಾತಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥ ಪ್ರಮೇಯ ಈ ಮೂಲಕವಾಗಿ ಉಲ್ಬಣ ಆಗುತ್ತೆ. ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.